ನನಗೊಂದು ಆಗಿದ್ದೊಂದು ಸಣ್ಣ ಅನುಭವ ಹೇಳ್ತೀನಿ. ಈಗ ನಮ್ಮದೇ ನಾನು ಆರ್ ಟಿ ನಗರಿಂದ ಬರ್ತಾ ಇರ್ಬೇಕಾದ್ರೆ ಒಂದು ರೋಡ್ ನೋಡಿದೆ. ಅಲ್ಲಿ ಇಟ್ ಇಸ್ ನಾರ್ಮಲ್ ಟಾರ್ ರೋಡ್ ಹಾಕ್ಬೋದಾಗಿತ್ತು, ಡಾಂಬರ್ ರೋಡ್ ಹಾಕ್ಬಾರ್ದು. ಈ ಸಣ್ಣ ಸಣ್ಣ ಬ್ರಿಕ್ಸ್ ಬರುತ್ತಲ್ಲ ಸರ್, ಬ್ರಿಕ್ಸ್ ರೋಡ್ ಹಾಕಿದ್ರು. ಅಲ್ಲೇ ಒಬ್ರು ಡಾಕ್ಟರ್ ಬ್ಲಾಕ್ಸ್ ಅದೇನೋ ಹಾಕಿದ್ರು. ಮೇಡಮ್ ಇಲ್ಲಿ ಇದೇನೋ ಅವಶ್ಯಕತೆ ಇರಲಿಲ್ವಾ, ಇಲ್ಲಿ ಯಾಕೆ ಈ ರೋಡ್ನ ಹಾಕಿದ್ದಾರೆ ಅಂತ ಕೇಳಿದ್ರೆ, ಈಗ ಇದು ದುಡ್ಡು ಮಾಡೋದಕ್ಕೆ ಬೇರೆ ಬೇರೆ ವ್ಯವಸ್ಥೆ ಮಾಡ್ಕೋಬೇಕಲ್ಲ. ದೊಡ್ಡ ದೊಡ್ಡ ವೆಹಿಕಲ್ಸು, ಬಸ್ಸು, ಲಾರಿ ಅಂತವೆಲ್ಲ ಹೋಗ್ಬಿಟ್ರೆ ಅಲ್ಲೇನಾದ್ರು ಬ್ರಿಕ್ಸ್ ರಪ್ಪಂತ ಹೇಳೋ ಅಂತ ರೋಡನ್ನು ಮಾಡಿದ್ದಾರೆ ಅಂದ್ರೆ ಎಷ್ಟು ದಿವಸ ಬಾಳಿಕೆ ಬಂದಿತ್ತು ಸರ್ ಅದು ಹಲ್ ಮುರಿಬೇಕಲ್ಲ ಮೇಡಮ್. ಹಲ್ ಮುರಿದ್ರೆ ಇನ್ನೊಂದು ಹಲ್ ಕಟ್ಟಿಸ್ಕೊತಾ ಇರಲ್ಲ. ಆ ಥರ ಬ್ರಿಕ್ಕು ಬಾರಕ್ಕೆ ಅಥವಾ ಅಲ್ಲಾಡಷ್ಟು ಮಾಡಿದ್ರೆ ಒಂದಲ್ಲಿ ಬಿದ್ದರೆ ಪಕ್ಕದಲ್ಲೂ ಬೀಳುತ್ತೆ. ಸೊ ಅದೇ ಥರ ಎರಡು ಪಾರ್ಟು ಆಗುತ್ತೆ ಅದನ್ನು. ಸೊ ಇದೆಲ್ಲ ಗಿಮಿಕ್ಸ್ ಅಂತಾರೆ ಇದನ್ನು. ಅದು ಒಂಥರ ಶೋ ಮಾಡಿದ್ದೀವಿ, ಚೆನ್ನಾಗಿ ಕಾಣ್ತಾ ಇದೆ ಅಂತ. ಇದು ಯಾವುದೋ ಬಾಳಿಕೆ ಇರೋದಿಲ್ಲ. ಮಾತಾಡಿದ್ರೆ ವೈಟ್ ಟಾಪಿಂಗ್ ಮಾಡ್ತೀವಿ. ವೈಟ್ ಟಾಪಿಂಗ್ಗೆ ಜಾಸ್ತಿ ಕಾಂಕ್ರೀಟ್ ರೋಡ್ ಕಾಸ್ಟ್ಲಿ ಖರ್ಚಾಗ್ತದೆ. ಬಿಟಮಿನ್ ರೋಡ್ಗೆ ಬಿದ್ದರೆ ಹಳ್ಳ ಬೀಳುತ್ತೆ. ಆ ರೋಡಿಗೆ ಅವ್ರದೇ ಹೆಸರಿಡಬೇಕು. ನಾನು ಅದು ಯಾವ ಬೇರೆ ಕಂಟ್ರಿಲಿ ಯಾರ್ದೇ, ಇವನ್ ಹೈದ್ರಾಬಾದಲ್ಲಿ ರೋಡ್ ಅವ್ರು ಯಾರ ಹೆಸರು ಇಲ್ಲ. ರೋಡ್ ನಂಬರ್ 28, ರೋಡ್ ನಂಬರ್ 29 ಇದೆ. ಇಲ್ಲಿ ಬೆಂಗಳೂರು ನಾನು ಹೇಳಿದೆ, ಅಷ್ಟೊಂದು ಫ್ಲವರ್ಗಳಿದೆ, ಅಷ್ಟೊಂದು ರಿವರ್ ಇದೆ. ಆ ರಿವರು ಫ್ಲವರ್ ಹೆಸರಿಟ್ರೆ ಶಾಶ್ವತವಾಗಿ ಹೆಸರು ಉಟ್ಕೊಳ್ತಾರೆ, ಯಾರು ಬೇಡ ಅನ್ನಲ್ಲ. ಅದು ಯಾರ್ದೋ ಒಬ್ಬನ ಹೆಸರಿಟ್ರೆ ಅವ್ನು ಇರೋದಂಗ ಪವರ್ಫುಲ್ ಆಗಿರ್ತಾನೆ. ಅವನು ರೋಡ್ ಹೆಸರು ಇರುತ್ತೆ, ಅವನು ಹೋದ ತಕ್ಷಣ ಇನ್ನೊಬ್ಬರು ರೋಡ್ ಬರುತ್ತೆ ಹೆಸರು. ಅದ್ರ ಚೇಂಜ್ ಆಗ್ತಾ ಇದೆ, ಜನಗಳಿಗೂ ಕನ್ಫ್ಯೂಸ್ ಆಗುತ್ತೆ. ರೋಡ್ ಹೆಸರುಗಳು ಇಡೋದು ಬಹಳ ತಪ್ಪು ಆಗ್ತದೆ. ಅದೇ ಇರ್ಲಿ, ಆಗಿನ ಕಾಲದಲ್ಲಿ ಅಭಿವೃದ್ಧಿ ಅಂತಂದ್ರೆ ವಾಹನಗಳ ಸಂಖ್ಯೆ ಜಾಸ್ತಿ ಆಗದ, ಟನಲ್ಲು ಅಥವಾ ಫ್ಲೈಓವರ್ಗಳನ್ನ ಕಟ್ಬಿಟ್ರೆ ಅಭಿವೃದ್ಧಿ ಅಂತ ಖಂಡಿತವಾಗಿಲ್ಲ. ಅದೆಲ್ಲ ನಮ್ಮ ಎನ್ವೈರನ್ಮೆಂಟ್ನ ಹಾಳು ಮಾಡ್ತಾ ಇದೆ ಅಷ್ಟೇ. ಅದರಿಂದ ಅಭಿವೃದ್ಧಿ ಅನ್ನೋದು ಇದನ್ನ ಮಾಸ್ ಟ್ರಾನ್ಸ್ಪೋರ್ಟೇಷನ್ ಏನು ಮಾಡ್ಬೋದು, ಆಮೇಲೆ ಯಾವ ಥರ ಇನ್ಕ್ರೀಸ್ ಮಾಡ್ಬೋದು. ಅವರು 5-6 ಮೋಡ್ಗಳು ಹೇಳಿದ್ರು ಅವರು. ಮಾನೋ ರೈಲು, ಮೆಟ್ರೋ ರೈಲು, ಮೆಟ್ರೋ ರೈಲು ಇದೆ, ಮಾನೋ ರೈಲು ಇದೆ, ಆಮೇಲೆ ಹೈ ಕೆಪಾಸಿಟಿ ಬಸ್ಸಸ್ ಅಂತ ಇದೆ, ಆಮೇಲೆ ಟ್ರ್ಯಾಕ್ ಬೇಸ್ಡ್ ಇದೆ, ಆಮೇಲೆ ಇನ್ನೊಂದು ಮೆಟ್ರಿನೋ ಅಂತ ಒಂದು ಬರ್ತಾ ಇದೆ ಈಗ, ಏರಿಯಲ್ ಟ್ರಾನ್ಸ್ಪೋರ್ಟೇಷನ್ ಥರ. ವೈರ್ ಹಾಕ್ಬಿಟ್ಟು ಕೇಬಲ್ ಕಾರ್ ಥರ ರನ್ ಆಗ್ತಾ ಇರ್ತದೆ. ಅದು ಚಿಕ್ಕ ಚಿಕ್ಕ ಏರಿಯಾಗಳಲ್ಲಿ ಕವರ್ ಮಾಡ್ಕೊಳುತ್ತೆ ಅದೆಲ್ಲ. ಸೊ ಲಾಸ್ಟ್ ಮಿಲ್ ಕನೆಕ್ಟಿವಿಟಿ ಕೊಡ್ಬೋದು ಅದರಲ್ಲಿ. ಈ ಲಾಸ್ಟ್ ಮಿಲ್ ಕನೆಕ್ಟಿವಿಟಿ ವರ್ಡೇ ಗೊತ್ತಿಲ್ಲ ಅದು. ಇದು ಬಟ್ ಗೊತ್ತಿದ್ರು ಕೂಡ ಅವ್ರಿಗೆ ಗೊತ್ತಿಲ್ಲದೆ ತೋರಿಸ್ಕೋತಾರೆ, ಬೇರೆ ಏನೋ ಮಾಡ್ಕೋತಾರೆ. ಇಲ್ಲಿ ಏನು ಅಂತಂದ್ರೆ ಇಂಟ್ರೆಸ್ಟ್ ಬರಬೇಕು ಮೇಡಮ್ ಅದಕ್ಕೆ. ನಾನು ಮೊದಲೇ ಹೇಳ್ದಂಗೆ ವೇರ್ ದೇರ್ ಇಸ್ ಎ ವಿಲ್ ದೇರ್ ಇಸ್ ಎ ವೇ. ಖಂಡಿತವಾಗಿ ವೇ ಹುಡುಕ್ಬೋದು ನಾವು. 10 ಆಪ್ಷನ್ ಕೊಡ್ತೀವಿ. ನಾನು ಬೇಕಾದ್ರೆ ನಾನು ಕರ್ಕೊಂಬಂದು ಮೀಟಿಂಗ್ ಕೂರಿಸಿದ್ದೀರಾ, ಇಲ್ಲೇ ಬೇಕಾದ್ರೆ ಕೊಡ್ತೀನಿ ನಾನು ಆಪ್ಷನ್. ಅದನ್ನು ಅವ್ರಿಗೆ ರುಚಿಸಲ್ಲ ಅದು. ಯಾಕೆಂದ್ರೆ ಅವ್ರಿಗೆ ಟನಲ್ ರೋಡ್ ಬೇಕಲ್ಲ. ಟನಲ್ ರೋಡಲ್ಲಿ ಇವಾಗ ಬೇರೆ ಥರ ಕೊಟ್ಟರೆ 5 ಕೋಟಿ 6 ಕೋಟಿ ಖರ್ಚಾದರೆ, ಇದು 500 ಕೋಟಿ 1000 ಕೋಟಿ ಬೇಕಲ್ಲ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.